ಇವತ್ತು ಹೊಸ ಲೊಕೇಶನಿಗೆ ಬಂದಿದ್ದೀವಿ. ಸೇತುವೆ ಅಡಿಗೆ ಇದು ಯಾವ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಹೊಕ್ಕೊಂಡು ಹೋಗ್ಬೇಕು. ಕ್ಲೀನ್ ಮಾಡ್ರಪ್ಪ ಎಲ್ಲ ಜಾಗನ. ಸಿಕ್ರಿ ಇನ್ನೊಂದು ಚಾಕು ಇದು ಕೊಡೋದ ನೀನು ತಿಕ್ತಾರ. ಬರ್ತಾನೆ ಮೀನು ತಿಕ್ಕ. ಮೇಲ್ಗಡೆ ರೆಕ್ಕೆ ಎಷ್ಟು ಕಟ್ ಮಾಡುವ, ಮಾಂಸ ಎಲ್ಲ ಬರಂಗೆ ಮಾಡ್ಬಿಡ. ಅಡ್ಡ ಕಟ್ ಮಾಡು, ಹಂಗಲ್ಲ ಹಂಗಲ್ಲ. ಎಲ್ಲ ಕ್ಲೀನ್ ಮಾಡಪ್ಪ ನೀಟಾಗೆ. ಮಾಡ್ತಾನ ನೋಡಪ್ಪ ಹುಡುಗ ಕಷ್ಟಪಟ್ಟಾನ. ತಿನ್ಬೇಕಾರೆ ಹಂಗ ರುಚಿ ಬಾಯಿಗೆ ಹತ್ಬೇಕಂಗ. ಭಾರಿ ಕ್ಲೀನ್ ಮಾಡ್ತಾನ ಹುಡುಗ, ಭಾರಿ ಕಷ್ಟಪಟ್ಟಾರ. ಕ್ಯೂರು ಪವರ್ ಎಲ್ಲ ಚೆನ್ನಾಗಿ ತೆಗಿ. ಮಾತಾಡಲ್ಲ ಅದಕ್ಕೆ ರಿಕ್ವೆಸ್ಟ್ ಕೊಟ್ಟರೆ ಯಾರೆಲ್ಲ ಹುಡುಗ್ರ ಸೈಲೆಂಟ್ ಆಗಿರ್ತೀರ, ಕೇಕೆ ಹೊಡಿತೀರ ಅನ್ನೋ ಟೈಮ್ನಾಗೆ. ಒಂದೊಂದು ಸತಿ ಅದು ಅವ್ನು ಏನು ಉತ್ತರ ಕೊಡ್ಬೇಕು, ಬೇರೆ ಟೈಮಾಗಲ್ಲ ಈ ಟೈಮಿಗೆ ಕೊಡ್ಬೇಕು. ಕ್ಯೂರ್ ಸಖತ್ ಕ್ಲೀನ್ ಮಾಡಿದ್ರೆ ಬಾಯಿ ತೋರಿಸೋದು ಸಖತ್ ಕ್ಲೀನ್ ಮಾಡಿ. ಒಂದು ಮುತ್ತು ಕೂಡ ಹಂಗೆ ಬಸಿ. ಇದು ಸಣ್ಣದಿಲ್ಲ ಐತೆ ನೋಡಿ. ಆಟ ಕಿಡ್ನಿ ಎಲ್ಲ ಐತೆ. ಕಿಡ್ನಿ ಇಲ್ಲ ಇಲ್ಲ ಐತೆ ನೋಡಿ. ಕಿಡ್ನಿ ಇಲ್ಲ, ಕಿಡ್ನಿ ಇಲ್ಲ ಇಲ್ಲ ಇಲ್ಲ. ಆಪ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಮೀನಿಂದ. ಹಾರ್ಟು, ಲಿವರ್, ಕಿಡ್ನಿ. ತಪ್ಪಿ ಕೊಡು ಹಂಗೆ. ಕೊಡ ಇರ್ಲಿ, ಕೊಡಲ್ಲ, ಮದುವೆ ಮಾಡ್ತೀನಿ ಅದ್ರ ಜೊತೆಗೆ. ನಾಳೆನೇ ಎಂಗೇಜ್ಮೆಂಟು ಮೀನ್ ಜೊತೆಗೆ ಒಂದು ಜೊತೆಗೆ. ಕಡ್ದ್ಯಾ ಬಿಡು ಕಡಿ ದೊಡ್ಡ ಪೀಸ್ ಮಾಡು. ದೊಡ್ಡದೈತಣ್ಣ ತಿನ್ಬೇಕಾದ್ರೆ ದೊಡ್ಡ ಕಡೆ ಸಿಗ್ಬೇಕು. ಕೊಯ್ದೆ ಗುಡಿ ನೀಟಾಗಿ ಬಿಡ್ಕೊಂಡು ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇವೆ. ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇವೆ. 3 ಮೀನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಸಹಕಾರ ನಮ್ಗೆ ಇರಬೇಕು. ಇಲ್ಲಿ ಜಾಸ್ತಿ ನೀರಿಲ್ಲ, ಈಜೋಣ ಅಂದ್ರೆ ಒಂದು ಡೈ ಬಿಡಿರ್ಲಿ. ಅದ್ರ ಮೀನು ಸಿಕ್ತಂದ್ರೆ ಹಂಗೆ ಡೈ ಹಿಡ್ದು ಹಿಡಿದ್ಬಿಡ್ರಿ. ಯಾರು ಮೀನು ಹಿಡಿತಾರೋ ಅವ್ರಿಗೆ ಆ ಮೀನು ಇದ್ರಲ್ಲೇ ಮತ್ತೆ ಉಪ್ಪು ಇಟ್ಟು ತಂಬರಕಾಯ್ತು ತೊಳೆಯಕ್ಕೆ. ನೋಡಿ ನೋಡಿ ಎಷ್ಟು ಚಂದ ಕಟ್ ಮಾಡಿ ತೋರಿಸ್ತೀವಿ. ನೋಡಿ ಇಲ್ಲಿ ಎಷ್ಟು ಚಂದ ಕ್ಲೀನ್ ಮಾಡಿವಿ. ತಲೆ ಮುಂದೆ ಈಗ ಉಪ್ಪುಟ್ಟು ಹಾಕ್ಯನಕತ್ತೀವಿ. ಹಿಟ್ಟನ್ನ ಇದು ಹೆಸರೇನಿದು? ಉಪ್ಪು ಅಲ್ಲ, ಇದು ನಿರ್ಮಾ ಉಪ್ಪು ಹಾಕ್ಯನಕತ್ತೀವಿ. ಲಿವಿಂಗ್ ಸಾಲ್ಟ್. ಫಿಲಮ್ ಸಾಲ್ಟ್. ಫಿಲಮ್ ಸಾಲ್ಟ್.
ಹುಡುಗ ಸಿಕ್ಕ ಇದನ್ನ ನಮ್ಮ ಶಿಷ್ಯನಿಗೆ ಕೊಟ್ಟಿದ್ದು ನೋಡಪ್ಪ. ನಿನ್ನೆ ನೋಡಿ ಈ ಥರ ಮಸಾಜ್ ಮಾಡಬೇಕು ಬಾಯಲ್ಲೆಲ್ಲ. ನೋಡಿ ನಿಂಗೆ ಹಿಡಿದ್ಬಿಟ್ರೆ ನಾವು ಈಗ ಹಂಗ ಪಟ್ಟಣ ಪಟ್ಟನ ಹೆಡ್ ಶಾಟ್. ಈಗ ನೋಡಿ ಹಿಟ್ಟು ಭಾಳ ಆಗ್ಬಿಟ್ಟಿದೆ. ಸಾರಿ ಹುಷಾರ್ಲೆ ಮತ್ತೆ ಪೀಸ್ ಅವ್ರಿ ನೋಡು. ದಯವಿಟ್ಟು ಎದ್ರ ಬೇಡ ಪ್ಲೀಸ್ ಅಲ್ಲ. ಅಡುಗೆ ಎಣ್ಣೆ ಬೀರದ ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಈಗಲೇ ಖಾರಪುಡಿ ಹಾಕಿದ್ರೆ ಘಾಟ. ಪೇಸ್ಟ್, ಕಾಯಿ ಕೊಬ್ಬರಿ ಸಾಕ್ಬಿಡು. ಗುರಡಿ ಪಟ್ಟು ಮಸಾಲೆ ಕುದಿಯೋ ತನಕ ಬಿಡು ಒಂದು ಸ್ವಲ್ಪ. ಮಸಾಲೆ ಕುದೀತಾ ಐತೆ, ನೀರು ಹಾಕ್ತಾ ಇದ್ದೀವಿ. ಸಾಕ್ಬಿಡು ಸಾಂಬಾರು ಸಾಕು. ತೆಗಿಯೋಕಾಯ್ತು ಅದಷ್ಟು. ಈಗ ಹೇಳಕ್ಕ ಹುಣ್ಸೆಹಣ್ಣಿನ ಹುಳಿ, ಮೀನಾ, ಈಗ ಒಲೆ ಹಚ್ಚಿದ್ರೆ ಕಷ್ಟಪಟ್ಟು ಹಚ್ಚಿದ್ವಿ, ಈಗ ಎಲ್ಲ ಕೆಡ್ಸಕ್ಕೆ ಕೊಂಡಾರ ನೋಡಿ ಹುಡುಗರು. ಹೆಂಗೈತಿ ಸಾಂಬಾರ? ಸೂಪರ್. ಅನ್ನ ಊಟ ಅದೊಂದೇ ಪೀಸ್ ಸಾಕು. ತಿಳಿಬಿಡು ನೀರು ಜಮಾಯಿಸಿ ಹಾಕಿಲ್ಲ. ವೆಲ್ಕಮ್ ಟು ಮನೋ ವಿಲೇಜ್ ಕುಕಿಂಗ್ ಅಡ್ಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಮುಂದುವರಿಸಿ. ಇವತ್ತಿನ ಸ್ಪೆಷಲ್ ರಾಗಿ ಮುದ್ದೆ ಮೀನು ಸಾರು. ಪಕ್ಕಾ ನಾಟಿ ಸ್ಟೈಲ್, ಸೂಪರ್. ಕೊಡೋ ತಗ